ನ್ಯೂಸ್ ಕಾರ್ಡ್ ಕನ್ನಡದ ಎಲ್ಲಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗದೇ ಇರಬಹುದು. ಆದರೆ ರಾಜಕೀಯ ಕಣ ಇದಾಗಲೇ ರೀತಿಮತ್ತಾಗಿ ಬಿಸಿಯಾಗಿದೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋಕೆ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಅಮಿತ್ ಶಾ ಒಂದು ಹೊಸ ಗೇಮ್ ಪ್ಲಾನ್ನೊಂದಿಗೆ ಬಂಗಾಳದ ಕದ ತಟ್ಟುತ್ತಿದ್ದಾರೆ. ಹಾಗಾದರೆ ಈ ಸಲದ ಕದನೆ ಹೇಗಿರಲಿದೆ ನೋಡಿ. ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಹುಡುಕಲಿರುವ ಉತ್ತರ ಇದೇ ಪ್ರಶ್ನೆಗೆ. ಇದು ಬರೀ ಒಂದು ಎಲೆಕ್ಷನ್ ಅಲ್ಲ, ಇದೊಂದು ರೀತಿ ಎರಡು ದೊಡ್ಡ ರಾಜಕೀಯ ಶಕ್ತಿಗಳ ನಡುವಿನ ಚೆಸ್ ಗೇಮ್. ಹಾಗಾದರೆ ಟಿಎಂಸಿಯ ಈ ಭದ್ರಕೋಟೆಯನ್ನು ಒಡೆಯೋಕೆ ಬಿಜೆಪಿ ಮಾಡಿರೋ ಹೊಸ ಪ್ಲಾನ್ ಏನು? ಹಾಗೆ ಮಮತಾ ಬ್ಯಾನರ್ಜಿ ಮುಂದಿರುವ ಸವಾಲುಗಳೇನು? ಸರಿ, ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲು ಬಿಜೆಪಿ ಕಡೆಯಿಂದ ಶುರು ಮಾಡೋಣ. 2021ರ ಚುನಾವಣೆಯಲ್ಲಿ ಅವರಿಗೆ ಅನಿರೀಕ್ಷಿತ ಸೋಲು ಎದುರಾಯಿತು. ಅದರಿಂದ ಬಿಜೆಪಿ ಕಲಿತ ಪಾಠವಾದರೂ ಏನು? ಅಷ್ಟೊಂದು ಆತ್ಮವಿಶ್ವಾಸಕ್ಕೆ ಕಾರಣ ಏನಾಯ್ತು? ಮತ್ತೆ ಅವರ ಲೆಕ್ಕಾಚಾರ ಎಲ್ಲಿ, ಹೇಗೆ ತಪ್ಪಾಯಿತು? 2021ರಲ್ಲಿ ಅಮಿತ್ ಶಾ ಅವರ ಪ್ರತಿಯೊಂದು ಭಾಷಣದಲ್ಲೂ ಈ ಮಾತು ಇದ್ದೇ ಇರ್ತಿತ್ತು. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರು ಅಂದರೆ, ಬಂಗಾಳದಲ್ಲಿ ಬಿಜೆಪಿ 200ಕ್ಕೂ ಹೆಚ್ಚು ಸೀಟುಗಳನ್ನ ಗೆಲ್ಲುತ್ತೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಅಷ್ಟಕ್ಕೂ ಆ ವಿಶ್ವಾಸಕ್ಕೆ ಒಂದು ಗಟ್ಟಿ ಕಾರಣ ಕೂಡ ಇತ್ತು. ಆ ಕಾರಣ ಏನು ಅಂದರೆ 2019ರ ಲೋಕಸಭಾ ಚುನಾವಣೆಯ ಈ ನಂಬರ್ಗಳು. ಟಿಎಂಸಿ ಮತ್ತು ಬಿಜೆಪಿ ನಡುವಿನ ವೋಟ್ ಶೇರ್ ವ್ಯತ್ಯಾಸ ಕೇವಲ 3%. ಟಿಎಂಸಿಗೆ 43% ವೋಟ್ ಬಿದ್ದರೆ ಬಿಜೆಪಿಗೆ 40%. ಅಂದರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಸಾಕು, ವಿಧಾನಸಭಾ ನಮ್ಮ ಕೈಲಿ ಅಂತ ಅಮಿತ್ ಶಾ ಬಲವಾಡಿ ನಂಬಿದ್ರು. ಆದರೆ ರಿಸಲ್ಟ್ ಮಾತ್ರ ಸಂಪೂರ್ಣ ಉಲ್ಟಾ ಆಯಿತು. ಬಿಜೆಪಿ 100 ಸೀಟುಗಳನ್ನು ದಾಟೋಕ್ಕೂ ಅಟ್ಲಿಲ್ಲ. ಆರ್ ಮಮತಾ ಬ್ಯಾನರ್ಜಿ ಭರ್ಜರಿ ಬಹುಮತದಿಂದ ಮತ್ತೆ ಅಧಿಕಾರಕ್ಕೆ ಬಂದರು. ಹಾಗಾದರೆ ಬಿಜೆಪಿಯ ಲೆಕ್ಕಾಚಾರ ಎಲ್ಲಿ ತಪ್ಪಾಯಿತು? ಏನಿದು ಮಿಸ್ಕ್ಯಾಲ್ಕ್ಯುಲೇಷನ್? ಅಸಲಿ ಆಟ ನಡೆದಿದ್ದೇ ಇಲ್ಲಿ. ಬಿಜೆಪಿ ಗೆಲ್ಲಬಹುದು ಅನ್ನೋ ಸೂಚನೆ ಸಿಕ್ತಿದ್ದ ಹಾಗೆ ಅಲ್ಲಿವರೆಗೂ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗಳಿಗೆ ವೋಟ್ ಹಾಕ್ತಿದ್ದ ಮುಸ್ಲಿಂ ಸಮುದಾಯ ಬಿಜೆಪಿಯನ್ನು ಸೋಲಿಸಲೇಬೇಕು ಅಂತ ಒಟ್ಟಾಗಿ ಟಿಎಂಸಿಗೆ ವೋಟ್ ಹಾಕ್ತು. ಈ ವೋಟ್ ಕನ್ಸಾಲಿಡೇಷನ್ ಅದೇ ಮಮತಾ ಬ್ಯಾನರ್ಜಿಯವರ ಗೆಲುವಿನ ಹಿಂದಿನ ದೊಡ್ಡ ಸೀಕ್ರೆಟ್. ಸರಿ, 2021ರ ಸೋಲಿನಿಂದ ಪಾಠ ಕಲಿತಿರೋ ಬಿಜೆಪಿ ಸುಮ್ಮನೆ ಕೂತಿಲ್ಲ. ಈ ಸಲ ಒಂದು ಹೊಸ ತಂತ್ರದೊಂದಿಗೆ ಕಣಕ್ಕಿಳಿದಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಹಳೆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ಒಂದು ಪಕ್ಕಾ ಸ್ಕೆಚ್ ರೆಡಿಯಾಗಿದೆ. ಏನದು ಸ್ಕೆಚ್ಚೋ? ಮುಂದೆ ನೋಡೋಣ. ಈ ಹೊಸ ಗೇಮ್ ಪ್ಲಾನ್ನಲ್ಲಿ 3 ಮುಖ್ಯ ಅಂಶಗಳಿವೆ. 1, ಆರ್ಗನೈಸೇಷನ್ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ RSS ಜೊತೆ ಇನ್ನಷ್ಟು ಹತ್ತಿರದಿಂದ ಕೆಲಸ ಮಾಡೋದು. 2, ಹೊರಗಿನವರು ಅನ್ನೋ ಟ್ಯಾಗಿಂದ ತಪ್ಪಿಸ್ಕೊಳ್ಳೋಕ್ಕೆ ಸ್ಥಳೀಯ ನಾಯಕರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. 3ನೇದು ಹಾಗೂ ಅತಿ ಮುಖ್ಯವಾದದ್ದು, ಟಿಎಂಸಿಯ ಭದ್ರಕೋಟೆ ಅಂಟೇನೆ ಕರೆಯೋ ದಕ್ಷಿಣ ಬಂಗಾಳದ ಮೇಲೆ ಫೋಕಸ್ ಮಾಡೋದು. 2021ರಲ್ಲಿ ಮಮತಾ ಬ್ಯಾನರ್ಜಿ ಒಂದು ಸ್ಟ್ರಾಟಜಿ ಬಳಸಿದ್ರು. ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಗುಜರಾತ್ನಿಂದ ಬಂದ ಹೊರಗಿನವರು ಅಂತ ಬಿಂಬಿಸಿ ಬಂಗಾಳಿ ಅಸ್ಮಿತೆಯನ್ನು ಚೆನ್ನಾಗಿ ಬಳಸ್ಕೊಂಡ್ರು. ಇದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿತ್ತು. ಈ ಸಲ ಆ ತಪ್ಪು ಆಗಬಾರ್ದು ಅಂತ ಸ್ಥಳೀಯ ಮುಖಂಡರನ್ನೇ ಮುಂದೆ ಬಿಟ್ಟು ಇದು ಬರೀ ಮೋದಿ ಶಾ ಅವರ ಪಾರ್ಟಿ ಅಲ್ಲ, ಬಂಗಾಳದ ಪಾರ್ಟಿ ಅಂತ ತೋರಿಸೋಕೆ ಪ್ರಯತ್ನ ನಡೀತಿದೆ. ಸರಿ, ಈಗ ಕಾಯಿನ್ನ ಇನ್ನೊಂದು ಸೈಡ್ ನೋಡೋಣ. ಅಧಿಕಾರದಲ್ಲಿರೋ ಮಮತಾ ಬ್ಯಾನರ್ಜಿ ಈ ಸಲ ಒಂದು ವಿಚಿತ್ರವಾದ ರಾಜಕೀಯ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವುದು ಅವರ ಅತಿ ದೊಡ್ಡ ಶಕ್ತಿಯಾಗಿತ್ತೋ ಅದೇ ಈಗ ಅವರ ವೀಕ್ನೆಸ್ ಆಗೋ ಹಾಗೆ ಕಾಣಿಸ್ತಿದೆ. ಮಮತಾ ಅವರ ರಾಜಕೀಯದ ಫೌಂಡೇಶನ್ ಏನು ಅನ್ನೋದನ್ನ ಈ ಅಂಕಿ ಅಂಶಗಳು ಸ್ಪಷ್ಟವಾಗಿ ಹೇಳ್ತವೆ. ಟಿಎಂಸಿಗೆ ಬೀಳೋ ಒಟ್ಟು ವೋಟ್ಗಳಲ್ಲಿ ಸುಮಾರು 50ರಿಂದ 55% ಮುಸ್ಲಿಂ ವೋಟ್ಗಳೇ. ಈ ವೋಟ್ ಬ್ಯಾಂಕ್ ಇಲ್ಲದೆ ಮಮತಾ ಬ್ಯಾನರ್ಜಿ ಗೆಲ್ಲೋದು ಅಸಾಧ್ಯ. ಆದರೆ ಈ ಸಲ ಇದೇ ವೋಟ್ ಬ್ಯಾಂಕಿಗೆ ಒಂದು ದೊಡ್ಡ ಸವಾಲು ಎದುರಾಗಿದೆ. ಹುಮಾಯೂನ್ ಕಬೀರ್, ಅಸಾದುದ್ದೀನ್ ಓವೇಸಿ ಮತ್ತು ಅಬ್ಬಾಸ್ ಸಿದ್ದಿಕಿ ಅಂತ ನಾಯಕರು ಒಟ್ಟಾಗ್ತಿರೋದು ಮಮತಾ ಅವರ ತಲೆನೋವನ್ನು ಹೆಚ್ಚಿಸಿದೆ. ಯಾಕಂದ್ರೆ ಇವರು ನೇರವಾಗಿ ಮುಸ್ಲಿಂ ವೋಟ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರಿಂದ ಟಿಎಂಸಿಯ ವೋಟ್ ಬ್ಯಾಂಕ್ ಒಡೆಯೋ ಅಪಾಯ ಇದೆ. ಒಂದು ವೇಳೆ ಸ್ವಲ್ಪ ವೋಟ್ ಸ್ಪ್ಲಿಟ್ ಆದರೂ ಸಾಕು, ಅದು ಮಮತಾ ಅವರ ಕುರ್ಚಿಗೆ ಕುತ್ತು ತರಬಹುದು. ಮಮತಾ ಅವರು ಎಂಥ ಟೈಟ್ ರೋಪ್ ವಾಕ್ ಮಾಡ್ತಿದ್ದಾರೆ ಅನ್ನೋಕೆ ದುರ್ಗಾ ಆವರಣ ಯೋಜನೆ ಒಂದು ಪರ್ಫೆಕ್ಟ್ ಉದಾಹರಣೆ. ಹಿಂದೂ ವೋಟ್ಗಳನ್ನ ಸೆಳೆಯೋಕೆ ಸರ್ಕಾರದ ದುಡ್ಡಲ್ಲಿ ದುರ್ಗಾದೇವಿಯ ದೊಡ್ಡ ಆವರಣ ಕಟ್ಟೋಕೆ ಹೊರಟ್ರು. ಆದರೆ ಮುಸ್ಲಿಂ ನಾಯಕರಿಂದ ವಿರೋಧ ವ್ಯಕ್ತ ಆದಾಗ ಆ ಯೋಜನೆಯೇ ನಿಲ್ಲಿಸಬೇಕಾಯಿತು. ಇದು ಹಿಂದೂ ಮತ್ತು ಮುಸ್ಲಿಂ ವೋಟರ್ಸ್ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಹಾಗಾದ್ರೆ ಈ ಇಡೀ ಚುನಾವಣೆಯ ಫಲಿತಾಂಶವನ್ನ ನಿರ್ಧರಿಸೋ ಅಂತಿಮ ಯುದ್ಧಭೂಮಿ ಯಾವುದು? ಬಿಜೆಪಿಯ ಹೊಸ ತಂತ್ರ ಮತ್ತು ಮಮತಾ ಅವರ ಗೊಂದಲ, ಈ ಎರಡು ಬಂದು ಸೇರೋದು ಒಂದೇ ಕಡೆ, ಅದೇ ದಕ್ಷಿಣ ಬಂಗಾಳ. ಈ ನಂಬರ್ಗಳನ್ನ ಒಂದ್ಸಲ ನೋಡಿ. ದಕ್ಷಿಣ ಬಂಗಾಳದ ಕೇವಲ 6 ಜಿಲ್ಲೆಗಳಲ್ಲಿ
130 ಅಸೆಂಬ್ಲಿ ಸೀಟ್ಗಳಿವೆ. 2021ರಲ್ಲಿ ಈ 130ರಲ್ಲಿ ಟಿಎಂಸಿ ಗೆದ್ದಿದ್ದು ಬರೋಬ್ಬರಿ 115 ಸೀಟುಗಳು. ಬಿಜೆಪಿ ಗೆದ್ದಿದ್ದು ಕೇವಲ 10. ಈ ಏರಿಯಾದಲ್ಲಿ ಟಿಎಂಸಿ ಎಷ್ಟು ಡಾಮಿನೆಂಟ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಬಂಗಾಳದಲ್ಲಿ ಸರ್ಕಾರ ಮಾಡೋಕ್ ಬೇಕಾಗಿರೋ ಮ್ಯಾಜಿಕ್ ನಂಬರ್ 148. ಕೇವಲ ಆ 6 ಜಿಲ್ಲೆಗಳಲ್ಲೇ 130 ಸೀಟುಗಳಿವೆ. ಅಂದರೆ ಇದರ ಅರ್ಥ ಸ್ಪಷ್ಟ. ದಕ್ಷಿಣ ಬಂಗಾಳವನ್ನ ಯಾರು ಗೆಲ್ತಾರೋ ಅವರೇ ಬಂಗಾಳವನ್ನೇ ಗೆಲ್ಲೋದು. ಇದೇ ಕಾರಣಕ್ಕೆ ಬಿಜೆಪಿಯ ಪೂರ್ತಿ ಫೋಕಸ್ ಈಗ ದಕ್ಷಿಣ ಬಂಗಾಳದ ಮೇಲೆ ಇದೆ. ಅವರ ಗುರಿ ತುಂಬಾ ಸಿಂಪಲ್. ಈ ಪ್ರದೇಶದಲ್ಲಿ ಟಿಎಂಸಿಯ ಸೀಟುಗಳನ್ನು ಅರ್ಧಕ್ಕರ್ಧ ಕಡಿಮೆ ಮಾಡೋದು. ಮುಸ್ಲಿಂ ವೋಟ್ಗಳು ಒಡೆದೋಗೋದರ ಲಾಭ ಪಡ್ಕೊಂಡು ಈ ಅಸಾಧ್ಯ ಅನ್ನಿಸೋ ಗುರಿಯನ್ನು ತಲುಪೋಕೆ ಬಿಜೆಪಿ ಪ್ರಯತ್ನ ಮಾಡ್ತಿದೆ. ಹಾಗಾದ್ರೆ ಅಂತಿಮವಾಗಿ ಉಳಿಯೋ ಪ್ರಶ್ನೆ ಏನು ಅಂದ್ರೆ, ಒಂದು ಕಡೆ ಮಮತಾ ಅವರ ವೋಟ್ ಬ್ಯಾಂಕನ್ನೇ ಆಗ್ತಿರೋ ಬಿರುಕು, ಇನ್ನೊಂದು ಕಡೆ ಬಿಜೆಪಿಯ ಈ ಫೋಕಸ್ಡ್ ಸ್ಟ್ರಾಟಜಿ, ಈ ಎರಡೂ ಸೇರಿ ಪಶ್ಚಿಮ ಬಂಗಾಳದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತಾ? ಉತ್ತರಕ್ಕಾಗಿ ಕಾದ್ ನೋಡ್ಬೇಕಿದೆ.